ಮೊಬೈಲ್ ನೋಡ್ಕೊಂಡು ಊಟ ಮಾಡೋದು ಬೇಡ. ಊಟ ನೋಡ್ಬಿಟ್ಟು ಒಂದು ತುತ್ತು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ದೇವ್ರನ್ನ ನೆನೆಸ್ಕೊಂಡು ಊಟ ಮಾಡಿದ್ರೆ ನಿಮಗೆ ಪ್ರಾಣಶಕ್ತಿ ತುಂಬ ಜಾಸ್ತಿ ಆಗುತ್ತೆ, ನಿಮ್ಮ ಹೆಲ್ತು ತುಂಬ ಚೆನ್ನಾಗಾಗುತ್ತೆ. ಊಟ ಮಾಡೋದು ಖುಷಿಯಾಗಿ ಊಟ ಮಾಡಬೇಕು. ಆಮೇಲೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ, ನೀವು ಕೆಳಗಡೆ ಕೂತ್ಕೊಂಡು ಊಟ ಮಾಡುವಾಗ ನಿಮ್ಗೆ ಸಿಕ್ಕಾಪಟ್ಟೆ ಕನೆಕ್ಟಿವಿಟಿ ಆಗ್ತೀರಾ ಭೂಮಿ ಜೊತೆಗೆ. ಆಮೇಲೆ ಯಾವಾಗಲೂ ಕೈನಲ್ಲೇ ಊಟ ಮಾಡೋದಕ್ಕೆ ಏನಂದರೆ ಕೈ ಫಸ್ಟು ಫೀಲ್ ಆಗುತ್ತೆ. ಊಟನ ಫಸ್ಟು ಕೈನ ಫೀಲ್ ಮಾಡಿಸಿ ಆಮೇಲೆ ನೀವು ಬಾಯಲ್ಲಿ ಇಟ್ಕೊಳ್ಳೋವಾಗ ನಿಮ್ಗೆ ಸಿಕ್ಕಾಪಟ್ಟೆ ಎನರ್ಜೈಸ್ ಆಗ್ತೀರ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂಧವ್ಯಂ ಸರ್ವಕರ್ಮ ಸಮಾಧಿನ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ತುತ್ತು ಯಾವಾಗಲೂ ಅಷ್ಟೇ ದೇವ್ರನ್ನ ನೆನೆಸ್ಕೊಂಡು, ಇವತ್ತು ಈ ಒಂದು ಊಟ ಯಾರಿಂದ ಸಿಕ್ಕಿದೆಯೋ ಅವ್ರಿಗೆ ಒಳ್ಳೆಯದಾಗಲಿ, ಯಾರು ಅಡುಗೆ ಮಾಡಿದಾರೋ ಅವ್ರಿಗೆ ಒಳ್ಳೆಯದಾಗಲಿ, ಯಾರು ಇದನ್ನ ಬೆಳೆದು ಇಲ್ಲಿವರೆಗೂ ತಂದು ಕೊಟ್ಟಿದ್ದಾರೋ ಫಾರ್ಮರ್ಸು, ಸೊ ಅವ್ರಿಗೂ ಒಳ್ಳೆಯದಾಗಲಿ. ಸೊ ಫಸ್ಟು ತುತ್ತನ್ನ ಬಾಯಲ್ಲಿ ಇಟ್ಕೊಳ್ಳೋವಾಗ ನಮಸ್ಕಾರ ಮಾಡಿಕೊಂಡು ತುತ್ತನ್ನ ಇಟ್ಕೊಳ್ಳೋದು ಮಾಡಿ.